ಹಾಯ್ ಹಲೋ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೋಮವಾರದ ಗೌರಿ ಶಂಕರ ಪ್ರೋಮೋ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಈಗಾಗ್ಲೇ ಗೌರಿ ಪೊಲೀಸ್ನವ್ರನ್ನು ಕೂಡ ಕರ್ಸಿರ್ತಾಳೆ. ಶಿವರುದ್ರಪ್ಪ ಪಾರ್ವತಿಯ ಅವರೆಲ್ಲರ ಅಪರಾಧ ಗೊತ್ತಾಗಿರುತ್ತೆ ಹಾಗಾಗಿ ಶಂಕರನು ಕೂಡ ತನ್ನ ಅತ್ತಿಗೆಯನ್ನ ಪತ್ತೆ ಹಚ್ಕೊಂಡು ಕರ್ಕೊಂಡ್ ಬರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಎಲ್ಲ ವಿಷಯ ಗೊತ್ತಾದ್ಮೇಲೆ ಬೇಸರಿಸ್ಕೊಂಡು, ನನಗೆ ಹೇಳಿಲ್ವಲ್ಲ ವಿಚಾರನ, ಇಷ್ಟ ಆದ್ರೂ ನನ್ನ ದೇವತೆ ಅಂತ ಅತ್ತಿಗೆ, ತಾಯಿ ಸಮಾನ ನನ್ನ ಅತ್ತಿಗೆ ಇದ್ದಾಳೆ ಅನ್ನೋ ವಿಚಾರನೂ ಕೂಡ ಬಚ್ಚಿಟ್ಬಿಟ್ರಲ್ಲ, ನೀವು ಎಷ್ಟೇ ಆಗ್ಲಿ ನನ್ನನ್ನು ಯಾವತ್ತೂ ಕೂಡ ನೀವು ಅರ್ಥ ಮಾಡ್ಕೊಳ್ಳೇ ಇಲ್ಲ, ನನ್ನನ್ನ ಇಷ್ಟಪಡ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಬೇಸರದಿಂದ ಮಾತಾಡ್ತಾನೆ ಶಂಕರ. ನಾನು ಮಾಡಿದ ಮನೆಯವ್ರಿಗೋಸ್ಕರ ಅಲ್ವಾ ಅಂತ ಎಷ್ಟೋ ಹೇಳ್ತಾಳೆ, ಆದ್ರೂ ಕೂಡ ಕೇಳೋದಿಲ್ಲ. ಇಷ್ಟೆಲ್ಲ ಅನ್ಯಾಯ ಆದ್ಮೇಲೆ, ಯಾಕೆಂದ್ರೆ ಕೊಲೆ ಮಾಡಕ್ಕೆ ಬಂದ್ಮೇಲೆ ಇನ್ ಯಾಕಿರ್ಬೇಕು ಅಂತ ಹೇಳಿ ಗೌರಿ ತಂಗಿ ಗ್ರೀಷ್ಮ ಹಾಗೇನೆ ಸುನಂದ ಇಬ್ರು ಕೂಡ ಮನೆ ಬಿಟ್ಟು ಹೋಗ್ತಾರೆ. ಇಲ್ಲಿ ಗೌರಿ ಎಷ್ಟೋ ಪ್ರಯತ್ನ ಪಡ್ತಾಳೆ ಶಂಕರನ್ಗೆ ಹೇಳಕ್ಕೆ, ನಾನು ಮಾತಾಡ್ಬೇಕು ನಿಮ್ ಜೊತೆ ಜೋಗಿಯವ್ರೆ ಅಂತ ಕೂಗ್ತಾಳೆ. ಕೂಗ್ದಾಗ ಅವನು ಬೇಸರಿಸ್ಕೊಂಡು ಹೋಗ್ತಾ ಇರ್ತಾನೆ, ಕೈ ಹಿಡ್ದು ಎಳಿತಾಳೆ, ಬಿಡಿ ನಾನ್ ಬಿಡಲ್ಲ, ನೀವು ನನ್ನ ಮಾತು ಕೇಳೋವರೆಗೂ ನಾನು ಬಿಡಲ್ಲ, ನೀವು ಬಿಡ್ತೀರಾ ಇಲ್ವಾ ಅಂತ ಹೇಳಿ, ಗೌರಿಯವ್ರೆ ಅಂತ ಹೇಳಿ ಪಟ್ ಅಂತ ಕೈ ಬಿಡಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಸುನಂದ ಹೇಳ್ತಾಳೆ, ನಾನು ಇಷ್ಟೆಲ್ಲ ಮಾಡಿದ್ದು ಈ ಮನೆಯವ್ರು ಒಳ್ಳೇದಕ್ಕೋಸ್ಕರ, ಸುನಂದಕ್ಕನೂ ಮನೆ ಬಿಟ್ಟೋದ್ರು, ನೀವುನು ಅವರು ಮನೆ ಬಿಟ್ಟೋದ್ರು, ಆದ್ರೆ ನೀವು ನನ್ನ ಮನಸ್ಸನ್ನೇ ಬಿಟ್ಟೋದ್ರಿ ಅಂತ ಹೇಳಿ ಅವಳ ಮನಸ್ಸಿಗೆ ಆಘಾತ ಆಗೋ ರೀತಿನಲ್ಲಿ, ಬೇಸರ ಆಗೋ ರೀತಿನಲ್ಲಿ ಉತ್ತರ ಕೊಟ್ಬಿಟ್ಟು ಹೊರ್ಟೋಯ್ತಾನೆ. ಗೌರಿಗೆ ಬಹಳ ಆಘಾತ ಆಗುತ್ತೆ, ಬೇಸರ ಆಗುತ್ತೆ. ಇದೇನಪ್ಪ ನನ್ನ ಗಂಡ ನನ್ನಿಂದ ದೂರ ಹಾಕ್ತಾ ಇದ್ದಾನಲ್ಲ ಅಂತ ಹೇಳಿ. ಇಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಿಮ್ಮ ಆಶೀರ್ವಾದವೇ ನನಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಧನ್ಯವಾದಗಳು.